ಈ ವಿಡಿಯೋ ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಎಲ್ಲಾ ದಾದಾ ಫ್ಯಾನ್ಸ್ಗೆ ಮೊದಲಿಗೆ ನಮಸ್ಕಾರ. ಈ ಒಂದು ವಿಡಿಯೋ ನಾನು ಏನ್ ನಿಮ್ಗೆ ಈಗ ಪ್ಲೇ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಈ ವಿಡಿಯೋ ಬಂದು ತುಂಬಾ ಅಪರೂಪದ ವಿಡಿಯೋ, ತುಂಬಾ ವಿಶೇಷವಾದಂತ ಒಂದು ವಿಡಿಯೋ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಫೋಟೋವನ್ನು ನೋಡ್ತಾ ಇರಬಹುದು. ಈ ಒಂದು ವಿಡಿಯೋದ ಚಿತ್ರೀಕರಣವನ್ನ ಮಾಡಿದ್ದು ನೋಡಿ KR ಜನಾರ್ದನ್ ರಾವ್ ಸಾಳಂಕಿ ಅಂತ ಅಂದ್ಬಿಟ್ಟು. ಇವರು ಮೂಲತಃ ಒಬ್ರು ಲೇಖಕರಾಗಿರ್ತಾರೆ, ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ ಆಪ್ತರಾಗಿರ್ತಾರೆ. ಸೊ ಈ ವಿಡಿಯೋ ಮಾಡ್ಲಿಕ್ಕಿಂತ ಮುಂಚೆ ಅವರು ವಿಷ್ಣುವರ್ಧನ್ ಸರ್ನ ಸಾಕಷ್ಟು ಬಾರಿ ಅಪ್ರೋಚ್ ಮಾಡ್ತಾರೆ. ಸರ್, ನಿಮ್ಮ ಒಂದು ಸಂದರ್ಶನ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹಲವು ಬಾರಿ ಅವರನ್ನ ಕೇಳ್ಕೊಂಡ್ರು ಕೂಡ ಕಾರಣಾಂತರಗಳಿಂದ ಅವರಿಗೆ ಸಂದರ್ಶನ ಕೊಡ್ಲಿಕ್ಕೆ ಸ್ವಲ್ಪ ಒಂದಷ್ಟು ದಿನಗಳನ್ನ ಅವರು ಮುಂದೆ ಆಗ್ತಾರೆ. ಸೊ ಈಗೆಲ್ಲ ಆದ ನಂತರದಲ್ಲಿ ಒನ್ ಫೈನ್ ಡೇ ಅವರು ಈ ಜನಾರ್ದನ್ ರಾವ್ ಸಾಳಂಕಿ ಅವರಿಗೆ ನೇರವಾಗಿ ಕರೆಯನ್ನ ಮಾಡಿ ಅವರ ಮನೆಗೆ ಕರೆಸ್ಕೊಳ್ತಾರೆ. ಸೊ ಆ ಒಂದು ದಿನ, ಆ ಒಂದು ಸಂದರ್ಭದಲ್ಲಿ ಮಾಡಿದಂತ ಚಿತ್ರೀಕರಣ ಅಥವಾ ಒಂದು ಸಂದರ್ಶನ ಅಂತ ಅನ್ಕೊಂಡಿದ್ದೀನ. ಇಟ್ಸ್ ಎ ವಿಷ್ಣು ಸರ್ ಕೊನೆಯ ಸಂದರ್ಶನವೂ ಕೂಡ ಹೌದು. ಅತ್ಯದ್ಭುತವಾಗಿ ಕೆಲವೊಂದು ಸ್ವಾರಸ್ಯಕರವಾದಂಥ ಘಟನೆಗಳನ್ನ ಬಹಳ ಅದ್ಭುತವಾಗಿ ಅವರು ಇವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಮೊದಲಿಗೆ ಅವರು ಕ್ಯಾಮ್ರಾವನ್ನ ಆನ್ ಮಾಡಿದಾಗ ಬೇಡ ಅದನ್ನೆಲ್ಲ ಯಾಕೆ ಮಾಡ್ತೀರಾ ಅಂತ ಅವರು ಐ ಥಿಂಕ್ ಬೇಡ ಅಂತ ಅಂತಾರೆ. ಸೊ ತದನಂತರದಲ್ಲಿ ಮತ್ತೆ ಇವರು ರಿಕ್ವೆಸ್ಟ್ ಮಾಡ್ಕೊಂಡಂತ ಟೈಮಲ್ಲಿ ಎಲ್ಲದಕ್ಕೂ ಅವಕಾಶವನ್ನ ಮಾಡಿಕೊಟ್ಟು ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾ ಅಂತಕ್ಕಂಥ ಇನ್ಫ್ಲೂಯೆನ್ಸು ಆ ಒಂದು ಕಾಲಘಟ್ಟದಲ್ಲಿ ತುಂಬಾ ಕಡಿಮೆ ಇತ್ತು. ಸೊ ಇವತ್ತಿನ ಕಾಲಘಟ್ಟದಲ್ಲಿ ಇರತಕ್ಕಂಥ ಅದೊಂದು ಜನಪ್ರಿಯತೆ ಆವಾಗ್ಲೇ ಇದ್ಬಿಟ್ಟಿದ್ರೆ ವಿಷ್ಣುವರ್ಧನ್ ಸರ್ ವಿಡಿಯೋ ಸರಣಿಗಳನ್ನ ನಾವು ನೋಡ್ಬಿಟ್ಟು ಎಷ್ಟು ಕಣ್ತುಂಬ್ಕೊಳ್ಳಿಕ್ಕೆ ಸಾಧ್ಯ, ಅವೆಲ್ಲವನ್ನ ಅನುಭವಿಸ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತಾ ಇತ್ತು. ಅವೆಲ್ಲವಿಂದ ನಾವು ದೂರ ಆಗ್ಬಿಟ್ಟಿದೀವಿ ಈಗ. ನೋಡಿ, ಇತ್ತೀಚಿನ ನಟರ ಎಲ್ಲಾ ವಿಡಿಯೋಗಳು, ಪ್ರತಿಯೊಂದು ಬೈಟ್ಸ್, ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲವೂ ಸಿಗುತ್ತೆ. ಅಂಡ್ ಈ ಲೆಜೆಂಡರಿ ಆಕ್ಟರ್ಸ್ ಅಂತ ಏನಿದೆ, ಇದು ತುಂಬಾ ವಿರಳ, ಇದು ವಿಡಿಯೋಗಳು ಸಿಗುವಂತದ್ದು. ಅವ್ರು ಹೇಳ್ತಾರೆ ಎಲ್ಲವನ್ನ, ಅವ್ರು ಹೇಗೆಲ್ಲ ಒಂದಷ್ಟು ಹಿಂಸೆನ ಅನುಭವಿಸ್ತಾರೆ ಆ ಒಂದು ಟೈಮಲ್ಲಿ, ವಂಶವೃಕ್ಷ ಟೈಮಲ್ಲಿ ಹೇಗೆ ಇವ್ರನ್ನ ಅಪ್ರೋಚ್ ಮಾಡ್ತಾರೆ, ಆಕ್ಟಿಂಗ್ ಅವ್ರಿಗೆ ಅವಕಾಶವನ್ನ ಕೊಟ್ಟಂತ ಟೈಮಲ್ಲಿ, ಜೊತೆಗೆ ಅವರಿಂದ ಸಹಾಯ ಪಡ್ಕೊಂಡವ್ರು ಹೇಗೆ ಅವ್ರನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಅವರು ವಿಶ್ವಾಸ ಅಂತ ಅವರು ತುಂಬಾ ಪ್ರೀತಿಯಿಂದ ಹೋದಾಗ ಕೇವಲ ಅವ್ರನ್ನ ವ್ಯವಹಾರ ಜ್ಞಾನದ ಮುಖಾಂತರವಾಗಿ ಅವ್ರನ್ನ ಹೇಗೆ ಬಳಸ್ಕೋತಾರೆ, ಇವೆಲ್ಲವನ್ನ ಬಹಳ ಬ್ಯೂಟಿಫುಲ್ ಅದ್ಭುತವಾಗಿ ಎಳೆಯಾಗಿ ಅವರು ಈ ಜನಾರ್ದನ್ ರಾವ್ ಸಾಳಂಕಿ ಅವ್ರ ಜೊತೆ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಏನು ಮಾಡ್ಲಿಕ್ಕಿಲ್ಲ. ವಿಷ್ಣು ಸರ್ ಅಂದ್ರೆ ಅದು ಒಂದು ಎಷ್ಟೋ ನೋವನ್ನ ಉಂಡಂತ ಒಂದು ದೊಡ್ಡ ಶಿಖರ. ಅದು ಎಲ್ಲ ಸಹಿಸ್ಕೊಂಡು ಹೆಮ್ಮರವಾಗಿ ಬೆಳೆದಂತ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಂತ ಹಲವಾರು ಕಲಾವಿದರ ಸಾಲಲ್ಲಿ ಅವ್ರದ್ದು ಒಂದು ಮಹತ್ತರವಾದ ಕೊಡುಗೆ ಇದೆ. ಹಾಗಾಗಿ ಫ್ಯಾನ್ಸ್ ಬಹಳ ಪ್ರೀತಿಯಿಂದ, ಅಭಿಮಾನಿಗಳಿಗೆ ಯಾವತ್ತು ಕರ್ನಾಟಕ ರತ್ನ ಅವರು, ಅಭಿಮಾನಿಗಳಿಗೆ ಯಾವತ್ತು ಭಾರತ ರತ್ನ. ಜಾಸ್ತಿ ಟೈಮನ್ನ ವೇಸ್ಟ್ ಮಾಡೋದು ಬೇಡ. ಒಂದು 5 ನಿಮಿಷ ಅತ್ಯದ್ಭುತವಾದ ವಿಡಿಯೋ ಸರಣಿ ಅದು. ಅದನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ವ್ಯಕ್ತಪಡಿಸಿ. ಲೆಟ್ಸ್ ಪ್ಲೇ ದಟ್ ವಿಡಿಯೋ. And he observes, because ನಾನೇನಾದ್ರು ಅಬ್ಸರ್ವ್ ಮಾಡ್ತಿದ್ದೇನೆ ಅಂತ. So suppose when I repeat, I think he is my first fan ಅನ್ಸುತ್ತೆ. ಅಂಬರೀಷೆ ಫಸ್ಟ್ ಸೀರಿಯಸ್. ಇವಾಗ್ಲೂ ಇಲ್ಲ, ಇವಾಗ ಅನ್ಸುತ್ತೆ. ಐ ಥಿಂಕ್ ವಿ ಶುಡ್ ಹ್ಯಾವ್ ಬೀನ್ ಈ ಪಿಕ್ಚರ್ ಕಲಾವಿದನಿಗೆ ಬೇಕಾಗಿರೋ ಆ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಪೇಷನ್ಸ್ ಆಗಲಿ. ನನಗೆ ಇಫ್ ಇಟ್ ಹ್ಯಾಪನ್ಸ್ ಫೈನ್, ಅದರ್ ನೋ ಪ್ರಾಬ್ಲಮ್. I would have done anything adventurous. ಸೆಲೆಕ್ಟ್ ಅಲ್ಲ, ಗಲಾಟೆ ಹೊಡಿತನ ಮಾಡಿ ಹೊಡ್ತೀಯೋ ಹೊಡಿಲ್ಲ ನಿಮ್ಗೆ ಅಂತ ಮಾಡಿದ್ದು. ಅದೇ ಅಲ್ಲಂದ್ರೆ ಇರೋದು ನಮ್ಗೇನು ಶೂಟಿಂಗ್, ಅವರು ಕರ್ಕೊಂಡೋಗಿ ಅವೆಲ್ಲ ದೊಡ್ಡ ಕಥೆಗಳದಲ್ಲ. ಏನೋ ಇವರು ಅನ್ನೋದೊಂದು ಭಾವನೆ ಕೊಟ್ಟು ಸ್ಥಾನ ಕೊಟ್ಟಿದ್ದಲ್ಲ, ಆ ಜನಗಳಿಗೆ ಮಾತ್ರ. ಅದರ್ವೈಸ್ ಈ ವೃತ್ತಿನಲ್ಲಿ ನಾನು ಹೇಳಿದ್ದೆ, ವೃತ್ತಿನಲ್ಲಿ ಅಂದ್ರೆ ವೃತ್ತಿ ಅಷ್ಟೇ. ಅಂದ್ರೆ ಬೇಕಾದಲ್ಲಿ ನಾವು ನಮ್ಮ ಭಾವನೆಗಳನ್ನ ಅಥವಾ ನಮ್ಮ ಪ್ರೀತಿನ, ವಿಶ್ವಾಸನ ಯಾರು ಅರ್ಹರಲ್ವೋ ಅವ್ರಿಗೆ ನಾವು ದಾನ ಮಾಡಿಲ್ಲ, ಅದೊಂದೇ ನಾವು ಮಾಡ್ತಿರ್ತೀವಿ. ಬಿಕಾಸ್ ಅವ್ರು ನಮ್ಮನ್ನ ಮಿಸ್ಯೂಸ್ ಮಾಡ್ತಾ ಇದ್ರು, ನಮಗ್ ಗೊತ್ತಿರ್ಲಿಲ್ಲ. ನಾವು ಅವರೇ ಸರ್ವಸ್ವ, ಅವರೇ ತಿಳ್ಕೊಂಡು ಅಲ್ಲಿ ಬರೀ ವ್ಯವಹಾರದ ಮನೋಭಾವ ಇತ್ತು ಅಂತ ವಿಶ್ವಾಸ. ಅಲ್ಲಿ ನಾನ್ ವಿಶ್ವಾಸ, ನನ್ ವ್ಯವಹಾರದ ಮನ. ನಾನು ವ್ಯವಹಾರಕ್ಕೆ ಲೈಫಲ್ಲಿ ನಾನು ಕೇರೆ ಮಾಡಿಲ್ಲ. ಐ ಹ್ಯಾವ್ ಡನ್ ಫಿಲಮ್ ಫಾರ್ ಲವ್, ಫಾರ್ ಆಬ್ಲಿಗೇಷನ್, ಫಾರ್ ಲೈಫ್. ಅಲ್ಲಿ ವೃತ್ತಿಪರ ಇಲ್ಲ. ಅದು ಬೇಕಾದಲ್ಲಿ ಬಿಕಾಸ್ ಮೇ ಬಿ ಗಾಡ್ ನೋಸ್ ಮೈ ಕಾನ್ಶಿಯಸ್. ನನ್ನಿಂದ ಯಾರಿಗೂ ತೊಂದರೆ ಆಗಿದೆ, ನಾನು ಯಾರಿಗೂ ತೊಂದರೆ ಕೊಡ್ತೀನಿ. ಇವಾಗ ಏನಾಗುತ್ತೆ, ರೆಬಲ್ನೆಸ್ ಮತ್ತೆ ಬಂದಿದೆ. ನಾನು ಕೂಡ ನನ್ನ ಬಿಡಿ. ಬಿಕಾಸ್ when I am not, when I am a person who is not disturbed, you don't disturb. And I say, ಮುಂಚೆ ಏನಿತ್ತು ಅಭ್ಯಾಸ ಈಗ ಈ ವಯಸ್ಸಿಗೆ ಮತ್ತೆ ಬಂದಿದೆ ಅನ್ಸುತ್ತೆ. ಏನ್ ಅದೇ ಸ್ಥಿತಿಗೆ ಬಂದಿದೆ. ನಾನು ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲಿ ಯಾವ ತರ ಇವತ್ತು ಒಂದು ಘಟ್ಟ ಬಂದಾದ್ಮೇಲೆ ಅದೇ. ಬಿಕಾಸ್ ನನಗೆಲ್ಲರ ಒಂದು ಅವರ ಗುಣ, ಅವ್ರ ಸ್ವಭಾವ ಗೊತ್ತಿರೋದ್ರಿಂದ ಬೇಡ, ಅದಾಯ್ತು.
past has happened. At least future, the present I should come. ಸಿನಿಮಾದಲ್ಲಿ ಎಲ್ಲರೂ ಆಸೆ ಅಂದ್ರೆ ಅವ್ರು ಮಾಡಿರೋ ಚಿತ್ರ ಆ ಚಿತ್ರದ ಎಲ್ಲರೂ ನೋಡೋಣ, ಪ್ರತಿಯೊಬ್ಬರು ನೋಡ್ಬೇಕು, ಅದಕ್ಕೆ ಪ್ರೀತಿಸ್ಬೇಕು, ಮೆಚ್ಚಬೇಕು, ಗೌರವಿಸ್ಬೇಕು. ಸೊ ಅದು ಜಾಸ್ತಿ ಜನ ನೋಡಿದ್ರೆ ಅದು ಆರ್ಟ್ ಫಿಲ್ಮ್, ಎಲ್ಲ ನೋಡೋದು ಅದು ಮಾಸ್. I think it doesn't make any difference. Only thing is, ಉಪಯೋಗಿಸುವಂತ ಬೇಕು ಅಂದ್ರೆ ಅದು ಬರ್ಬೇಕು. ನಮ್ ಕಲಾವಿದರಿದ್ದಾರೆ ಅನ್ನೋದು ಬುದ್ಧಿವಂತಿಕೆ ಎರಡು ಕಡೆ. ಸಿ ಇಟ್ ಆಲ್ವೇಸ್ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತದೆ. ಇವಾಗ ಅವರೇ ಡಿವಿಷನ್ ಮಾಡ್ಕೊಂಡಿದ್ರು, ಆರ್ಟ್ ಫಿಲ್ಮ್, ಮಾಸ್ ಫಿಲ್ಮ್, ಕಮರ್ಷಿಯಲ್ ಫಿಲ್ಮ್. They have made it themselves category wise. Art in the ಯಾವ film is film. ಅಲ್ಲಿ ನೀವು ಬಾಲ್ಯದಲ್ಲಿ ನೀವು ಏನಾದ್ರು ಮರೆಯದೆ ಎಲ್ಲ ಇತ್ತು. ಬಿಕಾಸ್ ದಟ್ ಇಸ್ ದ ಓನ್ಲಿ ಥಿಂಗ್. ನನಗೆ ಜ್ಞಾಪಕ ಬರೋದು ಈಗಿದ್ದೇನು 10 ವರ್ಷ ಮೈಸೂರು ಕಳೆದ ದಿವಸಗಳು, ಆ ಮೋಡರ್ನ್ ಆಟ ಅಲ್ಲಿ ಇದ್ದವ್ರು ಕೆಲವರು ಇದ್ದಾರೆ, ಇನ್ನೂ ನಮ್ಮ ಜೊತೆ ಕೆಲವರು ಇದ್ದಾರೆ. ಸ್ಕೂಲ್ ಆಗ್ಬೋದು, ಅಲ್ಲಿದ್ದ ಪರಿಸರ ಆಗ್ಬೋದು, ಪ್ರತಿಯೊಂದು ಅಂಡ್ ಬಾಲ್ಯದಲ್ಲಿರೋ ಆ ಚೇಷ್ಟೆಗಳಾಗ್ಲಿ ಇನ್ನೊಂದಾಗ್ಲಿ, ದೋಸ್ ಥಿಂಗ್ಸ್ ಯಾವ್ದು ಮಾಡ್ಬೇಕು ಮನೆಯವ್ರ ಆಸೆ ಮಾಡಲ್ಲ, ಬೇಡ ನಮ್ಗೆ. ಬಟ್ ಐ ವಾಸ್ ಜಸ್ಟ್ ಅನ್ ಅಬೌವ್ ಆವರೇಜ್ ಸ್ಟೂಡೆಂಟ್. ನನ್ಗೇನೋ ಫೇಲ್ ಆಗಿದ್ರು ಕೂಡ ಎಕ್ಸಾಮ್ ಟೈಮ್ ಪಾಸ್ ಮಾಡ್ಕೊಂಡು, ಐ ವಾಸ್ ನಾಟ್ ಎ ಸ್ಟೂಡಿಯಸ್ ಅಲ್ಲ. ನನಗೆ ಗೊತ್ತು ಎಷ್ಟು ಓದ್ಬೇಕು, ಎಷ್ಟು ಮಾಡ್ಕೊಬೇಕು. ಅಂಡ್ ಯಾವತ್ತೂ ಕೂಡ ವಿ ಆರ್ ನಾಟ್ ಗಾನ್ ಔಟ್ ಆಫ್ ದ ಲೆವೆಲ್. ಯಾವುದು ಇತಿಮಿತಿ ಬಿಟ್ಟು ಯಾವತ್ತು ಯಾವ ಕೆಲಸ ಮಾಡಿ ಅವತ್ತಿಂದ ನಮ್ಮಿಂದ ತೊಂದರೆ ಆಗಿರೋ ಕಳಂಕ ಅಂತ ಸೊಸೈಟಿಗೆ ಅಥವಾ ಮನೆಗೆ ಆ ಥರ ಟಾಟಾ ಇತ್ತು, ಚೇಷ್ಟೆ ಇತ್ತು, ಹಠ ಇತ್ತು, ಎಲ್ಲ ಇತ್ತು. ಬಟ್ ಇದಾದ್ರು ಡಿಸ್ಟರ್ಬ್ ಮಾಡ್ತೀವಿ. ಆದಷ್ಟು ಇಂಡಿವಿಜುವಲ್ ಆಗಿ ನಾವು ಹೊರಗಡೆ ಬೆಳೆದಿದ್ರೆ ಜಾಸ್ತಿ ಸಂಬಂಧ ಬಂದು ಹೊರಗಡೆ ಸಂಬಂಧ ಅನ್ಕೊಂಡಿದ್ದಾಗುತ್ತೆ, ಕೆಲವು ಡಿಲೇ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಯಾಕಾಗ್ಬೇಕು? ದುಡ್ಡು ಖರ್ಚು ಮಾಡ್ತೀರಾ, ಕೆಲ್ಸಗಳಾಗ್ತಿದೆ, ಎಳಿತಾ ಇದೆ ಪಿಕ್ಚರ್, ಪೋಸ್ಟ್ ಪ್ರೊಡಕ್ಷನ್ ಅಂತೀವಿ, ಯಾವ್ದು ರೆಡಿ ಆಗಲ್ಲ, ಯಾವ್ದು ಶಾರ್ಟ್ ಹೋಗಿಲ್ಲ, ಇನ್ಯಾರೋ ಪರ್ಮಿಷನ್ ಕೊಟ್ಟಿಲ್ಲ. ಯೂಶಲಿ ಈಸಿ ಆಗೋದು ದುಡ್ಡು ಕೊಟ್ಟರು ಆಗ್ತಿಲ್ಲ ಯಾಕೆ ಅಂತ ಕೇಳಿದಾಗ ಯಾವ್ದೊಂದು ಕಾರಣ ಚಿತ್ರ ಯಾವ ಗೊತ್ತಿಲ್ಲ. ಊಟ ಮಾಡೋದಕ್ಕೆ ನಾನು ಯಾವತ್ತೂ ನಾನು ಚಿತ್ರ ಅಲ್ಲ, ಚೆನ್ನಾಗ್ ಆಗ್ಬೇಕು, ಡಿಫಿಕಲ್ಟ್ ಡಿಫ್ರೆಂಟ್ ಫಿಲಮ್ ಅನ್ನೋದು ಹೇಳ್ಬೋದು. ಎಲ್ಲಾರ್ಗು ನಡೆಯುತ್ತಾನೆ, ಯಾವುದೇ ನಿರೀಕ್ಷೆ ಇಲ್ಲ, ಯಾವುದೇ ಒಂದು ಪ್ರೀ ನೋಷನ್ ಇದೆ ಸಿನಿಮಾ. ಯಾವ ರೀತಿ ಆಪ್ತ ಮಿತ್ರ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಇನ್ನೂ ಅದೇ ತರ ಬಂದ್ವಿ. ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದೀವಿ. ಹಾಗಿದೆ ಹೀಗಿದೆ ಅಂತ ನಾನೇ ಹೇಳಿ ಗೊತ್ತಿಲ್ವೇ ಆಪ್ತ ಮಿತ್ರ. ಆಮೇಲೆ ಯಾಕಂದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ, ಪ್ರೀ ನೋಷನ್ ಅಲ್ಲಿ ಬಂದ್ರಿ ಫಿಲಮ್ ಏನಿದು ಅವರು ಡೈರೆಕ್ಟರ್ ನರೇಶನ್ ಅಲ್ಲಿ ಇಷ್ಟ ಆಗ್ತಾ ಹೋಗುತ್ತೆ. ಇವತ್ತು ಅವರೇ ಮಾಡಿರೋ ಕೆಲಸ ಮಾಡಿದ್ದಾರೆ.